ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 23/7/2024 ಪ್ರಾರ್ಥನಾ ಮುರಳಿ. ಓಂ ಶಾಂತಿ. ವಾಪ್ಸಾದ ಮಧುವನ. ಮಧುರ ಮಕ್ಕಳೇ, ನೀವು ಸಮಯದಲ್ಲಿ ತಮ್ಮ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ. ಆದ್ದರಿಂದ ನೆನಪಿನ ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಿ. ಈ ದುಃಖಧಾಮವನ್ನು ಮರೆತು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ. ಪ್ರಶ್ನೆ: ಯಾವ ಒಂದು ಗುಹೆಯ ರಹಸ್ಯವನ್ನು ನೀವು ಮನುಷ್ಯರಿಗೆ ತಿಳಿಸಿದಾಗ ಅವರ ಬುದ್ಧಿಯಲ್ಲಿ ಏರುಪೇರು ಉಂಟಾಗುತ್ತದೆ? ಉತ್ತರ: ಅವರಿಗೆ ಈ ಗುಹೆಯ ರಹಸ್ಯವನ್ನು ತಿಳಿಸಿ. ಆತ್ಮವು ಇಷ್ಟು ಸೂಕ್ಷ್ಮ ಬಿಂದುವಾಗಿದೆ. ಅದರಲ್ಲಿ ಸದಾಕಾಲಕ್ಕಾಗಿ ಪಾತ್ರವು ತುಂಬಲ್ಪಟ್ಟಿದೆ. ಅದು ಪಾತ್ರವನ್ನು ಅಭಿನಯಿಸುತ್ತಲೇ ಇರುತ್ತದೆ, ಎಂದೂ ಸುಸ್ತಾಗುವುದಿಲ್ಲ. ಯಾರಿಗೆ ಮೋಕ್ಷವು ಸಿಗುವುದಿಲ್ಲ? ಯಾರಿಗೆ ಮೋಕ್ಷವು ಸಿಗಲು ಸಾಧ್ಯವಿಲ್ಲ? ಬಹಳ ಮನುಷ್ಯರು ದುಃಖವನ್ನು ನೋಡಿ ಮೋಕ್ಷವು ಸಿಕ್ಕಿದರೆ ಒಳ್ಳೆಯದೆಂದು ತಿಳಿಯುತ್ತಾರೆ. ಬಹಳ ಮನುಷ್ಯರು ದುಃಖವನ್ನು ನೋಡಿ ತಡೆಯಲಾರದೆ ಮೋಕ್ಷವು ಸಿಕ್ಕಿದರೆ ಒಳ್ಳೆಯದು ಎಂದು ತಿಳಿಯುತ್ತಾರೆ. ಆದರೆ ಅವಿನಾಶಿ ಆತ್ಮವು ಪಾತ್ರವನ್ನು ಅಭಿನಯಿಸದೇ ಇರಲು ಸಾಧ್ಯ ಇಲ್ಲ. ಈ ಮಾತುಗಳನ್ನು ಕೇಳಿ ಅವರಿಗೆ ಏರುಪೇರು ಉಂಟಾಗುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆ, ಇಲ್ಲಿರುವುದೇ ಆತ್ಮಿಕ ಮಕ್ಕಳು. ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಾರೆ, ಮಕ್ಕಳೇ, ಈ ಪ್ರಪಂಚದಲ್ಲಿ ಬಡವರಿಗೆ ಎಷ್ಟೊಂದು ದುಃಖವಿದೆ. ಈ ಪ್ರವಾಹ ಇತ್ಯಾದಿ ಆದಾಗ ಬಡವರಿಗೆ ದುಃಖವಾಗುತ್ತದೆ. ಅವರ ಸಾಮಗ್ರಿ ಮುಂತಾದವುಗಳಿಗೆ ಯಾವ ಸ್ಥಿತಿ ಉಂಟಾಗಿಬಿಡುತ್ತದೆ? ದುಃಖವಂತೂ ಆಗುತ್ತದೆ ಅಲ್ಲವೇ? ಅಪಾರ ದುಃಖವಿದೆ. ಸಾಹುಕಾರರಿಗೆ ಸುಖವಿದೆ, ಆದರೆ ಅದು ಅಲ್ಪ ಕಾಲಕ್ಕಾಗಿ. ಸಾಹುಕಾರರು ರೋಗಿಗಳಾಗುತ್ತಾರೆ. ಬಹಳಷ್ಟು ಮೃತ್ಯು ಬರುತ್ತದೆ. ಇಂಥವರು ಶರೀರ ಬಿಟ್ಟರು. ಇಂದು ಇಂಥದ್ದಾಯಿತು. ಇಂದು ರಾಷ್ಟ್ರಪತಿಯಾಗಿದ್ದವರು ನಾಳೆ ಅವರ ಸಿಂಹಾಸನವನ್ನು ಬಿಡಬೇಕಾಗುತ್ತದೆ. ಮುತ್ತಿಗೆ ಹಾಕಿ ಅವರನ್ನು ಇಳಿಸಿಬಿಡುತ್ತಾರೆ. ಇದರಿಂದಲೂ ದುಃಖವಾಗುತ್ತದೆ. ತಂದೆಯು ಹೇಳಿದ್ದಾರೆ, ದುಃಖಗಳ ಪಟ್ಟಿಯನ್ನು ಬರೆಯಿರಿ. ಈ ದುಃಖಧಾಮದಲ್ಲಿ ಯಾವ ಯಾವ ಪ್ರಕಾರದ ದುಃಖವಿದೆ ಎಂದು ನೀವು ಮಕ್ಕಳು ಸುಖಧಾಮವನ್ನು ತಿಳಿದುಕೊಂಡಿದ್ದೀರಿ. ಪ್ರಪಂಚದವರೇನೂ ತಿಳಿದುಕೊಂಡಿಲ್ಲ. ದುಃಖಧಾಮ ಮತ್ತು ಸುಖಧಾಮದ ಹೋಲಿಕೆಯನ್ನು ಅವರು ಮಾಡಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ. ಅವಶ್ಯವಾಗಿ ಹೇಳುತ್ತಿರುವುದು ಸತ್ಯವೆಂದು ನಂಬುತ್ತೀರಿ. ಇಲ್ಲಿ ಯಾರಿಗೆ ದೊಡ್ಡ ದೊಡ್ಡ ಮನೆ, ವಿಮಾನ ಇತ್ಯಾದಿಗಳಿವೆಯೋ ಅವರು ಈ ಕಲಿಯುಗವು ಇನ್ನೂ 40,000 ವರ್ಷಗಳವರೆಗೆ ನಡೆಯುತ್ತದೆ. ನಂತರದಲ್ಲಿ ಸತ್ಯಯುಗ ಬರುತ್ತದೆ ಎಂದು ತಿಳಿಯುತ್ತಾರೆ. ಘೋರ ಅಂಧಕಾರದಲ್ಲಿದ್ದಾರೆ. ಈಗ ಅಂಥವರನ್ನು ಸಮೀಪಕ್ಕೆ ಕರೆದುಕೊಂಡು ಬರಬೇಕಾಗಿದೆ. ಇನ್ನೂ ಸ್ವಲ್ಪ ಸಮಯವಿದೆ ಅಂದಾಗ ಎಲ್ಲಿ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಎಲ್ಲಿ ನೀವು 5,000 ವರ್ಷಗಳೆಂದು ಸಿದ್ಧ ಮಾಡಿ ತಿಳಿಸುತ್ತೀರಿ. ಇದು 5,000 ವರ್ಷಗಳ ನಂತರ ಚಕ್ರವು ಪುನರಾವರ್ತನೆ ಆಗುತ್ತದೆ. ನಾಟಕಗಳು ಯಾವುದು ಲಕ್ಷಾಂತರ ವರ್ಷಗಳಿರುವುದಿಲ್ಲ. ನೀವು ತಿಳಿದಿದ್ದೀರಿ. ಏನೆಲ್ಲವೂ ಆಗುವುದು ಅದು 5,000 ವರ್ಷಗಳಾಗುತ್ತದೆಯಲ್ಲ. ಅಂದಮೇಲೆ ಇಲ್ಲಿ ದುಃಖಧಾಮದಲ್ಲಿ ರೋಗ ಮೊದಲಾದವೆಲ್ಲವೂ ಆಗುತ್ತದೆ. ನೀವಂತೂ ಮುಖ್ಯವಾದ ಕೆಲವೊಂದು ಮಾತುಗಳನ್ನು ಬರೆಯಿರಿ. ಸ್ವರ್ಗದಲ್ಲಿ ದುಃಖದ ಹೆಸರು ಇಲ್ಲ. ತಂದೆಯು ತಿಳಿಸುತ್ತಾರೆ, ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ. ಇದು ಅದೇ ಗೀತಾ ಭಾಗವು ನಡೆಯುತ್ತಾ ಇದೆ. ಅವಶ್ಯವಾಗಿ ಸಂಗಮಯುಗದಲ್ಲಿ ಸತ್ಯಯುಗದ ಸ್ಥಾಪನೆಯಾಗುವುದು. ತಂದೆಯು ತಿಳಿಸುತ್ತಾರೆ, ನಾನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಅಂದ ಮೇಲೆ ಅವಶ್ಯವಾಗಿ ಸತ್ಯಯುಗದ ರಾಜರನ್ನಾಗಿ ಮಾಡುತ್ತಾರಲ್ಲವೇ? ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರಲ್ಲವೇ? ಈಗ ನಾವು ಸುಖಧಾಮಕ್ಕೆ ಹೋಗುತ್ತೇವೆ. ತಂದೆಯು ನಮ್ಮನ್ನು ಕರೆದುಕೊಂಡು ಹೋಗಬೇಕಾಗುತ್ತದೆ. ಯಾರು ನಿರಂತರ ನೆನಪು ಮಾಡುವರೋ ಅವರೇ ಉತ್ತಮ ಪದವಿಯನ್ನು ಪಡೆಯುತ್ತಾರೆ. ಅದಕ್ಕಾಗಿ ತಂದೆಯು ಯುಕ್ತಿಗಳನ್ನು ತಿಳಿಸುತ್ತಾ ಇರುತ್ತಾರೆ. ಮಕ್ಕಳೇ, ನೆನಪಿನ ವೇಗವನ್ನು ಹೆಚ್ಚಿಸಿಕೊಳ್ಳಿ. ಕುಂಭಮೇಳದಲ್ಲಿಯೂ ಸಮಯ ಹೋಗಬೇಕಾಗುತ್ತದೆ. ಕುಂಭಮೇಳದಲ್ಲಿಯೂ ಸಮಯದಲ್ಲಿ ಹೋಗಬೇಕಾಗುತ್ತದೆ. ನೀವು ಸಮಯದಲ್ಲಿ ಹೋಗಬೇಕಾಗಿದೆ. ಬೇಗನೆ ಹೋಗಿ ತಲುಪಿಬಿಡುತ್ತೀರಂದಲ್ಲ. ಈ ರೀತಿ ಬೇಗ ಬೇಗನೆ ಮಾಡುವುದು ನಮ್ಮ ಕೈಯಲ್ಲಿಲ್ಲ. ಇದಂತೂ ನಾಟಕದ ನಿಗದಿಯಾಗಿದೆ. ಮಹಿಮೆಯೆಲ್ಲವೂ ನಾಟಕದ್ದಾಗಿದೆ. ಇಲ್ಲಿ ಎಷ್ಟೊಂದು ಜೀವ ಜಂತು ಇತ್ಯಾದಿಗಳು ದುಃಖ ಕೊಡುವಂಥದ್ದಾಗಿದೆ. ಸತ್ಯಯುಗದಲ್ಲಿ ಈ ರೀತಿ ಇಲ್ಲ. ಅಂದ ಮೇಲೆ ಅಲ್ಲಿ ಇಂತಿಂಥದಿರುತ್ತವೆ.
ಎಂದು ಒಳಗೆ ವಿಚಾರ ಮಾಡಬೇಕು. ಸತ್ಯಯುಗವಂತೂ ನೆನಪಿಗೆ ಬರುತ್ತದೆ ಅಲ್ಲವೇ? ಸತ್ಯಯುಗದ ಸ್ಥಾಪನೆಯನ್ನು ತಂದೆಯೇ ಮಾಡುತ್ತಾರೆ. ಅಂತಿಮದಲ್ಲಿ ಎಲ್ಲವೂ ಸಾರ ರೂಪದಲ್ಲಿ ಜ್ಞಾನವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ಹೇಗೆ ಬೀಜವು ಎಷ್ಟು ಚಿಕ್ಕದೋ ಅಷ್ಟು ದೊಡ್ಡದಾಗಿರುತ್ತದೆ. ಅದಂತೂ ಜಡ ಬೀಜವಾಗಿದೆ. ಇವರಂತೂ ಚೈತನ್ಯ ಬೀಜವಾಗಿದ್ದಾರೆ. ಇವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಕಲ್ಪದ ಆಯುಷ್ಯನ್ನು ದೀರ್ಘ ಮಾಡಿಬಿಟ್ಟಿದ್ದಾರೆ. ಭಾರತವೇ ಬಹಳ ಸುಖವನ್ನು ಪಡೆಯುತ್ತದೆ ಮತ್ತು ದುಃಖವನ್ನು ಭಾರತವೇ ಪಡೆಯುತ್ತದೆ. ಕಾಯಿಲೆ ಮೊದಲಾದವುಗಳೆಲ್ಲವೂ ಸಹ ಭಾರತದಲ್ಲೇ ಅಧಿಕವಾಗಿದೆ. ಇಲ್ಲಿ ಸೊಳ್ಳೆಗಳ ಸಮಾನ ಮನುಷ್ಯರು ಸಾಯುತ್ತಾರೆ, ಏಕೆಂದರೆ ಆಯುಷ್ಯ ಚಿಕ್ಕದಾಗಿದೆ. ಇಲ್ಲಿ ಸ್ವಚ್ಛ ಮಾಡುವವರು ಮತ್ತು ವಿದೇಶದಲ್ಲಿ ಸ್ವಚ್ಛ ಮಾಡುವವರಲ್ಲಿ ಎಷ್ಟೊಂದು ಅಂತರವಿದೆ. ವಿದೇಶದಿಂದ ಎಲ್ಲ ಅನ್ವೇಷಣ ಇಲ್ಲಿ ಬರುತ್ತದೆ. ಸತ್ಯಯುಗದ ಹೆಸರೇ ಆಗಿದೆ ಸ್ವರ್ಗ. ಅಲ್ಲಿ ಎಲ್ಲರೂ ಸತೋಪ್ರಧಾನರಾಗಿರುತ್ತಾರೆ. ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ. ಈಗ ಇದು ಸಂಗಮ ಯುಗವಾಗಿದೆ. ಈಗ ತಂದೆಯು ಬಂದು ತಿಳಿಸುತ್ತಲೇ ಇರುತ್ತಾರೆ. ಹೊಸ ಹೊಸ ಮಾತುಗಳನ್ನು ಹೇಳುತ್ತಿರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಪ್ರತಿದಿನ ನಾನು ಗುಹ್ಯ ಮಾತುಗಳನ್ನು ಹೇಳುತ್ತೇನೆ. ತಂದೆಯು ಎಷ್ಟು ಸೂಕ್ಷ್ಮ ಬಿಂದುವಾಗಿದ್ದಾರೆ. ಅದರಲ್ಲಿ ಸದಾಕಾಲದ ಪಾತ್ರವು ತುಂಬಲ್ಪಟ್ಟಿದೆ ಎಂದು ಮೊದಲು ಗೊತ್ತಿರಲಿಲ್ಲ. ನೀವು ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೀರಿ. ನೀವು ಯಾರಿಗಾದರೂ ತಿಳಿಸಿದರೆ ಬುದ್ಧಿಯಲ್ಲಿ ಇವರೇನು ಹೇಳುತ್ತಾರೆ? ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಪೂರ್ಣ ಪಾತ್ರವು ತುಂಬಿದೆ. ಅದು ಪಾತ್ರವನ್ನು ಅಭಿನಯಿಸುತ್ತಲೇ ಇರುತ್ತದೆ, ಎಂದೂ ಸುಸ್ತಾಗುವುದಿಲ್ಲ ಎಂದು ಹೇಳಿ ಅವರ ಬುದ್ಧಿಯಲ್ಲಿ ಎಷ್ಟೊಂದು ಏರುಪೇರು ಉಂಟಾಗುತ್ತದೆ. ಇದಂತೂ ಯಾರಿಗೂ ಗೊತ್ತಿಲ್ಲ. ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಬರುತ್ತಾ ಹೋಗುತ್ತದೆ. ಅರ್ಧ ಕಲ್ಪ ಸುಖ, ಅರ್ಧ ಕಲ್ಪ ದುಃಖ, ಬಹಳ ದುಃಖವನ್ನು ನೋಡಿಯೇ ಹೇಳುತ್ತಾರೆ. ಇದಕ್ಕಿಂತಲೂ ಮೋಕ್ಷವನ್ನು ಪಡೆಯಬೇಕು. ಯಾವಾಗ ನೀವು ಸುಖದಲ್ಲಿ ಶಾಂತಿಯಲ್ಲಿರುತ್ತೀರೋ ಆಗ ನೀವು ಹೇಳುವುದಿಲ್ಲ, ಈ ಪೂರ್ಣ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ. ಹೇಗೆ ತಂದೆಯು ಬೀಜವಾಗಿರುವ ಕಾರಣ ಅವರ ಬಳಿ ಇಡೀ ವೃಕ್ಷದ ಜ್ಞಾನವಿದೆ. ವೃಕ್ಷದ ಮಾದರಿ ರೂಪವನ್ನು ತೋರಿಸಿದ್ದಾರೆ. ದೊಡ್ಡದನ್ನು ತೋರಿಸಲು ಸಾಧ್ಯವೇ? ಬುದ್ಧಿಯಲ್ಲಿ ಪೂರ್ಣ ಜ್ಞಾನವು ಬಂದು ಬಿಡುತ್ತದೆ. ಅಂದ ಮೇಲೆ ನೀವು ಮಕ್ಕಳ ಬುದ್ಧಿಯು ಎಷ್ಟು ವಿಶಾಲವಾಗಿರಬೇಕು. ಇದು ನಾಟಕವಾಗಿದೆ. ಇದರಲ್ಲಿ ಇಷ್ಟು ಸಮಯದ ನಂತರ ಇಂತಿಂಥವರು ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ. ಇದು ಎಷ್ಟು ದೊಡ್ಡ ವಿನಾಶಿ ನಾಟಕವಾಗಿದೆ ಎಂದು ಅವರಿಗೆ ಎಷ್ಟೊಂದು ತಿಳಿಸಬೇಕಾಗುತ್ತದೆ. ಈ ಪೂರ್ಣ ನಾಟಕವಂತೂ ಎಂದೂ ಯಾರೂ ನೋಡಲು ಸಾಧ್ಯವಿಲ್ಲ, ಅಸಂಭವ ಆಗಿದೆ. ದಿವ್ಯ ದೃಷ್ಟಿಯಿಂದ ಒಳ್ಳೆಯ ವಸ್ತುವನ್ನು ನೋಡಲಾಗುತ್ತದೆ. ಗಣೇಶ್, ಹನುಮಂತ ಇವರೆಲ್ಲರೂ ಭಕ್ತಿ ಮಾರ್ಗದವರಾಗಿದ್ದಾರೆ. ಆದರೆ ಮನುಷ್ಯರು ಭಾವನೆ ಕುಳಿತು ಬಿಟ್ಟಿರುವುದರಿಂದ ಅವರಿಗೆ ಬಿಡಲು ಆಗುವುದಿಲ್ಲ. ಈಗ ನೀವು ಮಕ್ಕಳು ಕಲ್ಪದ ಹಿಂದಿನಂತೆ ಪದವಿಯನ್ನು ಪಡೆಯಲು ಓದಬೇಕು, ಪುರುಷಾರ್ಥ ಮಾಡಬೇಕಾಗಿದೆ. ನಿಮಗೆ ಗೊತ್ತಿದೆ, ಪ್ರತಿಯೊಬ್ಬರ ಪುನರ್ಜನ್ಮವನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ಏಣಿಯನ್ನು ಹೇಗೆ ಕೆಳಗಿಳಿದ್ದೇವೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ. ಯಾರು ಸ್ವಯಂ ತಿಳಿದುಕೊಂಡಿದ್ದಾರೆಯೋ ಅವರು ಅನ್ಯರಿಗೆ ತಿಳಿಸಿಕೊಡುತ್ತಾರೆ. ಕಲ್ಪದ ಹಿಂದೆಯೂ ಹೀಗೆ ಮಾಡಿರಬೇಕು, ಹೀಗೆ ಮ್ಯೂಸಿಯಂ ಮಾಡಿ ಕಲ್ಪದ ಹಿಂದೆಯೂ ಮಕ್ಕಳಿಗೆ ಕಲಿಸಿರಬೇಕು. ಪುರುಷಾರ್ಥ ಮಾಡುತ್ತಲೇ ಇರುತ್ತಾರೆ. ನಾಟಕದಲ್ಲಿ ನಿಗದಿಯಾಗಿದೆ. ಹೀಗೆ ಅನೇಕರಿರುತ್ತಾರೆ. ಗಲ್ಲಿಗಳಲ್ಲಿ ಮನೆಯಲ್ಲಿ ಈ ಶಾಲೆ ಇರುತ್ತದೆ. ಕೇವಲ ಧಾರಣೆ ಮಾಡುವ ಮಾತಾಗಿದೆ. ಹೇಳಿ, ನಿಮಗೆ 2 ತಂದೆಯರಿದ್ದಾರೆ. ಯಾರು ದೊಡ್ಡವರಾದರೂ ದಯೆ ತೋರಿಸಿ ಕೃಪೆ ಮಾಡಿ ಎಂದು ಅವರನ್ನು ಕರೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ಬೇಡುವುದರಿಂದ ಏನೂ ಸಿಗುವುದಿಲ್ಲ. ನಾನಂತೂ ಮಾರ್ಗವನ್ನು ತಿಳಿಸಿಬಿಟ್ಟಿದ್ದೇನೆ. ನಾನು ಬರುವುದೇ ಮಾರ್ಗವನ್ನು ತಿಳಿಸಲು. ಇಡೀ ವೃಕ್ಷವು ನಿಮ್ಮ ಬುದ್ಧಿಯಲ್ಲಿದೆ. ತಂದೆಯು ಎಷ್ಟೊಂದು ಶ್ರಮ ಪಡುತ್ತಿರುತ್ತಾರೆ. ಇನ್ನೂ ಅತಿ ಸ್ವಲ್ಪವೇ ಸಮಯ ಉಳಿದಿದೆ. ನನಗೆ ಸೇವಾದಾರಿ ಮಕ್ಕಳು ಬೇಕು. ಮನೆಯಲ್ಲಿ ಗೀತಾ ಪಾಠಶಾಲೆಯಿರಬೇಕು. ಅನ್ಯ ಚಿತ್ರ ಇತ್ಯಾದಿಗಳನ್ನು ಇಡಬೇಡಿ. ಕೇವಲ ಹೊರಗೆ ಬರೆಯಿರಿ. ಚಿತ್ರವಂತೂ ಈ ಬ್ಯಾಡ್ಜ್ ಸಾಕು. ಅಂತಿಮದಲ್ಲಿ ನಿಮಗೆ ಈ ಬ್ಯಾಡ್ಜೇ ಕೆಲಸಕ್ಕೆ ಬರುವುದು. ಸನ್ನೆಯ ಮಾತಾಗಿದೆ. ಬೇಹದ್ದಿನ ತಂದೆ ಅವಶ್ಯವಾಗಿ ಸ್ವರ್ಗವನ್ನೇ ರಚಿಸುತ್ತಾರೆಂದು ಗೊತ್ತಾಗಿ ಬಿಡುತ್ತದೆ. ಆಗ ತಂದೆಯ ನೆನಪು ಮಾಡುತ್ತಾ ಆದ್ದರಿಂದಲೇ ಸ್ವರ್ಗವನ್ನು ನೋಡುತ್ತಾರಲ್ಲವೇ.
ಸ್ವರ್ಗದಲ್ಲಿ ಬರುತ್ತಾರಲ್ಲವೇ? ಇದನ್ನಂತೆ ತಿಳಿಯುತ್ತೀರಿ. ನಾವು ಪತಿತರಾಗಿದ್ದೇವೆ, ನೆನಪಿನಿಂದಲೇ ಪಾವನರಾಗುತ್ತೀವಿ, ಮತ್ಯಾವುದೇ ಉಪಾಯವಿಲ್ಲ. ಸ್ವರ್ಗವು ಪಾವನ ಪ್ರಪಂಚವಾಗಿದೆ. ಸ್ವರ್ಗದ ಮಾಲೀಕರಾಗಬೇಕೆಂದರೆ ಅವಶ್ಯವಾಗಿ ಪಾವನರಾಗಬೇಕಾಗಿದೆ. ಸ್ವರ್ಗದಲ್ಲಿ ಹೋಗುವುದು ನರಕದಲ್ಲಿ ಹೇಗೆ ಸಿಕ್ಕಿಹಾಕಿಕೊಳ್ಳುತ್ತಾರೆ? ಸ್ವರ್ಗದಲ್ಲಿ ಹೋಗುವವರು ನರಕದಲ್ಲಿ ಹೇಗೆ ಸಿಕ್ಕಿಹಾಕಿಕೊಳ್ಳುತ್ತಾರೆ? ಆದ್ದರಿಂದ ಹೇಳಲಾಗುತ್ತದೆ, ಮನ್ಮನಾಭವ. ತಮ್ಮ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಅಂತಮತಿ ಸೋಗತಿಯಾಗುವುದು. ಸ್ವರ್ಗದಲ್ಲಿ ಹೋಗುವರು ವಿಕಾರದಲ್ಲಿ ಹೋಗುತ್ತಾರೆಯೇ? ಅವಶ್ಯವಾಗಿ ಭಕ್ತರು ಇಷ್ಟೊಂದು ವಿಕಾರದಲ್ಲಿ ಹೋಗುವುದಿಲ್ಲ. ಪವಿತ್ರರಾಗಿ ಎಂಬ ಮಾತನ್ನು ಸನ್ಯಾಸಿಗಳು ಸಹ ಹೇಳುವುದಿಲ್ಲ, ಏಕೆಂದರೆ ತಾವೇ ವಿವಾಹವನ್ನು ಮಾಡಿಸುತ್ತಾರೆ. ಪ್ರತಿ ತಿಂಗಳು ವಿಕಾರದಲ್ಲಿ ಹೋಗಿ ಎಂದು ಅವರು ಗೃಹಸ್ಥಿಗಳಿಗೆ ಹೇಳುತ್ತಾರೆ. ನೀವು ವಿವಾಹ ಮಾಡಿಕೊಳ್ಳಬಾರದು ಎಂದು ಬ್ರಹ್ಮಚಾರಿಗಳಿಗೆ ಅವರು ಹೇಳುವುದಿಲ್ಲ. ನಿಮ್ಮ ಬಳಿ ಗಂಧರ್ವ ವಿವಾಹ ಮಾಡಿಕೊಳ್ಳುತ್ತಾರೆ, ಆದರೂ ಸಹ 2ನೇ ದಿನ ಆಟವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ. ಮಾಯವು ಬಹಳ ಆಕರ್ಷಣೆ ಮಾಡುತ್ತದೆ, ಆದರೂ ಸಹ ಪವಿತ್ರ ಆಗುವ ಕಾರಣ ಪುರುಷಾರ್ಥವು ಈ ಸಮಯದಲ್ಲೇ ನಡೆಯುತ್ತದೆ. ನಂತರ ಇದರ ಪ್ರಾರಬ್ಧ ಇರುತ್ತದೆ. ಸತ್ಯುಗದಲ್ಲಂತೂ ರಾವಣ ರಾಜ್ಯವೇ ಇರುವುದೇ ಇಲ್ಲ, ವಿಕಾರಿ ವಿಚಾರಗಳೇ ಇರುವುದಿಲ್ಲ. ವಿಕಾರಿಗಳನ್ನಾಗಿ ರಾವಣ ಮಾಡುತ್ತಾನೆ, ಶಿವತಂದೆಯು ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ. ಇದನ್ನು ಸಹ ನೀವು ನೆನಪು ಮಾಡಬೇಕಾಗಿದೆ. ಮನೆ ಮನೆಯಲ್ಲಿ ತರಗತಿಯ ನಡೆದಾಗ ಎಲ್ಲರೂ ತಿಳಿಸುವವರಾಗಿ ಬಿಡುತ್ತಾರೆ. ಮನೆ ಮನೆಯಲ್ಲಿ ಗೀತಾ ಪಾಠಶಾಲೆಯನ್ನು ತೆರೆದು ಮನೆಯವರನ್ನು ಸುಧಾರಣೆ ಮಾಡಬೇಕಾಗಿದೆ. ಹೀಗೆ ವೃದ್ಧಿಯಾಗುತ್ತಾ ಇರುವುದು. ಸಾಧಾರಣ ಮತ್ತು ಬಡವರು ಹೇಗೆ ಜೊತೆಗಾರರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸಣ್ಣ ಸಣ್ಣ ವ್ಯಕ್ತಿಗಳ ಸತ್ಸಂಗದಲ್ಲಿ ಬರುವುದೇ ಸಂಕೋಚವಾಗುತ್ತದೆ, ಏಕೆಂದರೆ ಇವರದು ಜಾದುವಾಗಿದೆ. ಸಹೋದರ ಸಹೋದರಿಯನ್ನಾಗಿ ಮಾಡಿಬಿಡುತ್ತಾರೆ. ಅರೆ, ಇದಂತೂ ಒಳ್ಳೆಯದಾಗಿದೆ. ಗೃಹಸ್ಥದಲ್ಲಿ ಎಷ್ಟೊಂದು ಜಂಜಾಟವಿರುತ್ತದೆ, ಎಷ್ಟೊಂದು ದುಃಖವಾಗುತ್ತದೆ. ಇದಂತೂ ದುಃಖದ ಪ್ರಪಂಚವಾಗಿದೆ. ಅಪಾರ ದುಃಖವಿದೆ, ಮತ್ತೆ ಅಲ್ಲಿ ಸುಖವು ಅಪಾರವಾಗಿರುವುದು. ಈ ದುಃಖದ ಪಟ್ಟಿಯನ್ನು ತೆಗೆಯುವ ಪ್ರಯತ್ನ ಪಡಿ. 25-30 ಮುಖ್ಯ ದುಃಖದ ಮಾತುಗಳನ್ನಾದರೂ ಬರೆಯಿರಿ. ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಎಷ್ಟೊಂದು ಪುರುಷಾರ್ಥ ಮಾಡಬೇಕು. ತಂದೆಯು ಈ ರಥದ ಮೂಲಕ ತಿಳಿಸುತ್ತಾರೆ. ಈ ದಾದಾರವರು ವಿದ್ಯಾರ್ಥಿಯಾಗಿದ್ದಾರೆ, ದೇಹಧಾರಿಗಳೆಲ್ಲರೂ ವಿದ್ಯಾರ್ಥಿಗಳಾಗಿದ್ದಾರೆ. ಓದಿಸುವ ಶಿಕ್ಷಕರು ವಿಧೇಯಾಗಿದ್ದಾರೆ, ನಿಮ್ಮನ್ನು ವಿಧೇಯನ್ನಾಗಿ ಮಾಡುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಶರೀರದ ಪರವೆಯನ್ನು ಬಿಡುತ್ತಾ ಹೋಗಿ. ಈ ಮನೆ ಇತ್ಯಾದಿ ಏನೂ ಉಳಿಯುವುದಿಲ್ಲ. ಸತ್ಯಯುಗದಲ್ಲಿ ಎಲ್ಲವೂ ಹೊಸದೇ. ಅಂತಿಮದಲ್ಲಿ ನಿಮಗೆ ಬಹಳ ಸಾಕ್ಷಾತ್ಕಾರವಾಗುತ್ತಾ ಹೋಗುತ್ತದೆ. ಇದಂತೂ ನಿಮಗೆ ಗೊತ್ತಿದೆ. ಆ ಕಡೆ ಅಣುಬಾಂಬಗಳಿಂದ ಬಹಳ ವಿನಾಶವಾಗಿ ಬಿಡುವುದು. ಇಲ್ಲಿ ರಕ್ತದ ನದಿಗಳು ಹರಿಯುತ್ತವೆ. ಇದರಲ್ಲಿ ಸಮಯ ಹಿಡಿಸುತ್ತದೆ. ಇಲ್ಲಿಯ ಮೃತ್ಯು ಬಹಳ ಕೆಟ್ಟದ್ದಾಗಿದೆ. ಇದು ಅವಿನಾಶಿ ಖಂಡವಾಗಿದೆ. ನಕ್ಷೆಯಲ್ಲಿ ನೋಡುತ್ತೀರಿ, ಹಿಂದೂಸ್ತಾನವನ್ನು ಒಂದು ಮೂಲೆಯಾಗಿದೆ. ನಾಟಕದ ಅನುಸಾರ ಇಲ್ಲಿ ಅವರ ಪ್ರಭಾವ ಬೀರುವುದೇ ಇಲ್ಲ. ಇಲ್ಲಿ ರಕ್ತದ ನದಿಗಳು ಹರಿಯುತ್ತವೆ. ಈಗ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಕೊನೆಯಲ್ಲಿ ಇವರು ಬಾಂಬುಗಳನ್ನು ಸಾಲದಲ್ಲಿ ಕೊಡಬಹುದು. ಬಾಕಿ ಯಾವ ಬಾಂಬುಗಳನ್ನು ಎಸೆಯುವುದರಿಂದಲೇ ಪ್ರಪಂಚವು ಸಮಾಪ್ತಿಯಾಗಿ ಬಿಡುವುದು, ಅಂಥದ್ದನ್ನು ಸಾಲದಲ್ಲಿ ಕೊಡುವುದಿಲ್ಲ. ಕಡಿಮೆ ಗುಣಮಟ್ಟದ ಬಾಂಬುಗಳನ್ನು ಕೊಡುತ್ತಾರೆ. ಕೆಲಸಕ್ಕೆ ಬರುವಂಥ ವಸ್ತುಗಳನ್ನು ಕೊಡುತ್ತಾರೆ. ವಿನಾಶವಂತೂ ಕಲ್ಪದ ಹಿಂದಿನಂತೆ ಆಗಲೇಬೇಕಾಗಿದೆ. ಹೊಸ ಮಾತೇನಿಲ್ಲ. ಅನೇಕ ಧರ್ಮಗಳ ವಿನಾಶ, ಒಂದು ಧರ್ಮದ ಸ್ಥಾಪನೆ. ಭಾರತ ಖಂಡವು ಎಂದೂ ವಿನಾಶ ಹೊಂದುವುದಿಲ್ಲ. ಸ್ವಲ್ಪವಂತೂ ಉಳಿಯಬೇಕಾಗಿದೆ. ಎಲ್ಲರೂ ಸತ್ತು ಹೋದರೆ ಇದಕ್ಕೆ ಪ್ರಳಯವೆಂದು ಹೇಳಲಾಗುತ್ತದೆ. ಪ್ರತಿದಿನ ನಿಮ್ಮ ಬುದ್ಧಿಯು ವಿಶಾಲವಾಗುತ್ತಾ ಹೋಗುತ್ತದೆ. ನಿಮಗೆ ಬಹಳ ಗೌರವವಿರುತ್ತದೆ. ಈಗ ಎಷ್ಟೊಂದು ಗೌರವವಿಲ್ಲ. ಆದ್ದರಿಂದ ಕೆಲವರೇ ತಿರುಗಡೆಯಾಗುತ್ತಾರೆ. ಬುದ್ಧಿಯಲ್ಲಿ ಬರುವುದೇ ಇಲ್ಲ.
ಎಷ್ಟೊಂದು ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಮತ್ತೆ ಬರುವುದು ತಡವಾಗಿ ವಿಕಾರದಲ್ಲಿ ಬೀಳುತ್ತಾರೆಂದರೆ ಮಾಡಿಕೊಂಡಿರುವ ಸಂಪಾದನೆಯು ಸಮಾಪ್ತಿಯಾಗುತ್ತದೆ. ಕಪ್ಪಾಗಿದ್ದವರು ಕಪ್ಪಾಗಿ ಉಳಿದು ಬಿಡುತ್ತಾರೆ. ಮತ್ತೆ ಅವರು ಎದ್ದು ನಿಲ್ಲಲು ಸಾಧ್ಯವಿಲ್ಲ. ಎಷ್ಟೊಂದು ಜನರು ಹೋಗುತ್ತಾರೆ, ಹೋಗುವವರು ಇದ್ದಾರೆ. ಈ ಸ್ಥಿತಿಯಲ್ಲಿ ನಾವು ಶರೀರ ಬಿಟ್ಟರೆ ನಮ್ಮ ಸ್ಥಿತಿಗತಿ ಏನಾಗಬಹುದೆಂದು ತಾವೇ ತಿಳಿದುಕೊಳ್ಳಬಹುದು. ತಿಳುವಳಿಕೆಯ ಮಾತಾಗಿದೆ ಅಲ್ಲವೇ? ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳು ಶಾಂತಿ ಸ್ಥಾಪನೆ ಮಾಡುವವರಾಗಿದ್ದೀರಿ. ನಿಮ್ಮಲ್ಲೇ ಅಶಾಂತಿ ಇದ್ದರೆ ಪದವಿ ಭ್ರಷ್ಟವಾಗಿ ಬಿಡುತ್ತೀರಿ. ಯಾರಿಗೂ ದುಃಖ ಕೊಡುವ ಅವಶ್ಯಕತೆ ಇಲ್ಲ. ತಂದೆಯು ಎಷ್ಟೊಂದು ಪ್ರೀತಿಯಿಂದ ಮಕ್ಕಳೇ ಮಕ್ಕಳೇ ಎಂದು ಮಾತನಾಡಿಸುತ್ತಾರೆ. ಬೇಹದ್ದಿನ ತಂದೆಯಲ್ಲವೇ? ಅವರಲ್ಲಿ ಇಡೀ ಪ್ರಪಂಚದ ಜ್ಞಾನವಿದೆ. ಆದ್ದರಿಂದಲೇ ತಿಳಿಸುತ್ತಾರೆ, ಈ ಪ್ರಪಂಚದಲ್ಲಿ ಎಷ್ಟೊಂದು ದುಃಖವಿದೆ. ಅನೇಕ ಪ್ರಕಾರದ ದುಃಖದ ಮಾತುಗಳನ್ನು ನೀವು ಬರೆಯಬಹುದು. ಯಾವಾಗ ನೀವು ಇದನ್ನು ಸಿದ್ಧ ಮಾಡಿ ತಿಳಿಸುತ್ತೀರೋ ಆಗ ಈ ಮಾತುಗಳನ್ನು ಸರಿ ಎಂದು ತಿಳಿದುಕೊಳ್ಳುತ್ತಾರೆ. ಈ ಅಪಾರ ದುಃಖವನ್ನು ಒಬ್ಬ ತಂದೆಯ ವಿನಾ ಮತ್ಯಾರೂ ದೂರ ಮಾಡಲು ಸಾಧ್ಯವಿಲ್ಲ. ದುಃಖದ ಪಟ್ಟಿಯಾಗಿದೆ, ಒಂದಲ್ಲ ಒಂದು ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಉಳಿದವರಂತೂ ಕೇಳಿಯೂ ಕೇಳದಂತಿರುತ್ತಾರೆ. ಅವರಿಗಾಗಿ ಗಾಯನವಿದೆ. ಕತ್ತಿಗೇನು ಗೊತ್ತು ಸಂಗೀತದ ಇಂಪು? ತಂದೆಯು ತಿಳಿಸುತ್ತಾರಲ್ಲವೇ? ನೀವು ಇಂಥ ಹೂಗಳಾಗಬೇಕು. ಯಾವುದೇ ಅವಿನಾಶಿ ಕೋಪ ಕೊಳಕು ಇರಬಾರದು. ಅಶಾಂತಿ ಹರಡುವವರು ದೇಹಾಭಿಮಾನಿಗಳಾದರೂ ಅವರಿಂದ ದೂರ ಇರಬೇಕು. ಸರ್ವಿಸಲು ಬಾರದು. ಒಳ್ಳೆಯದು. ಮಧುರಾತಿ ಮಧುರಾಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. शुक्रिया बाबा शुक्रिया, शुक्रिया बाबा शुಕ್ರಿಯಾ. ವಹಾ ಬಾಬಾ ವಹಾ. ಧಾರಣೆಗಾಗಿ ಮುಖ್ಯ ಸಾರ. ಕಿವಿಗೆ ಓದಿಸುವಂಥ ಶಿಕ್ಷಕರು ವಿಧೇಯಾಗಿದ್ದಾರೆ. ಅವರಿಗೆ ದೇಹದ ಪರವೇ ಇಲ್ಲ. ಹಾಗೆ ವಿಧೇಯಗಳಾಗಬೇಕಾಗಿದೆ. ಶರೀರದ ಬಾಣವನ್ನು ಬಿಡುತ್ತಾ ಹೋಗಬೇಕು. ವಿಕಾರ ದೃಷ್ಟಿಯನ್ನು ಪರಿವರ್ತಿಸಿಕೊಳ್ಳಬೇಕು. ನಿರ್ವಿಕಾರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕು. 2ನೇ ಪಾಯಿಂಟ್, ತಮ್ಮ ಬುದ್ಧಿಯನ್ನು ವಿಶಾಲ ಮಾಡಿಕೊಳ್ಳಬೇಕಾಗಿದೆ. ಶಿಕ್ಷೆಗಳಿಂದ ಮುಕ್ತರಾಗಲು ತಂದೆ ಮತ್ತು ವಿದ್ಯೆಯ ಮೇಲೆ ಗೌರವ ನೀಡಬೇಕು. ಎಂದೂ ದುಃಖವನ್ನು ಕೊಡಬಾರದು, ಅಶಾಂತಿಯನ್ನು ಹರಡಬಾರದು. ವರದಾನ: ಬ್ರಾಹ್ಮಣ ಜೀವನದ ಸ್ವಾಭಾವಿಕ ಸ್ವಭಾವದ ಮುಖಾಂತರ ಕಲ್ಲನ್ನು ಸಹ ನೀರಾಗಿ ಮಾಡುವಂಥ ಮಾಸ್ಟರ್ ಪ್ರೇಮ ಸಾಗರ ಭವ. ವಿವರಣೆಯಾಗಿದೆ. ಹೇಗೆ ಪ್ರಪಂಚದ ಜನ ಹೇಳುತ್ತಾರೆ, ಪ್ರೀತಿಯ ಕಲ್ಲನ್ನು ಸಹ ನೀರಾಗಿ ಮಾಡಿಬಿಡುತ್ತದೆ, ಪ್ರೀತಿಯ ಕಲ್ಲನ್ನು ಸಹ ನೀರಾಗಿ ಮಾಡಿಬಿಡುತ್ತದೆ ಎಂದು. ಹಾಗೆ ತಾವು ಬ್ರಾಹ್ಮಣರ ಸ್ವಾಭಾವಿಕ ಸ್ವಭಾವ ಮಾಸ್ಟರ್ ಪ್ರೇಮ ಸಾಗರ ಆಗಿದೆ. ನಮ್ಮ ಬಳಿ ಆತ್ಮಿಕ ಪ್ರೀತಿ, ಪರಮಾತ್ಮನ ಪ್ರೀತಿ, ಇಂಥ ಶಕ್ತಿ ಇದೆ. ಯಾವುದರಿಂದ ಭಿನ್ನ ಭಿನ್ನ ಸ್ವಭಾವದವರು ಪರಿವರ್ತನೆ ಮಾಡಬಲ್ಲಿರಿ. ಹೇಗೆ ಪ್ರೀತಿಯ ಸಾಗರನು ತನ್ನ ಪ್ರೀತಿಯ ಸ್ವರೂಪದ ಅವಿನಾಶಿ ಅನಾದಿ ಸ್ವಭಾವದಿಂದ ತಾವು ಮಕ್ಕಳನ್ನು ತನ್ನವರನ್ನಾಗಿ ಮಾಡಿಕೊಂಡು ಬಿಟ್ಟರು, ಹಾಗೆಯೇ ತಾವು ಮಾಸ್ಟರ್ ಪ್ರೀತಿಯ ಸಾಗರರಾಗಿ ವಿಶ್ವದ ಆತ್ಮಗಳಿಗೆ ಸತ್ಯ ನಿಸ್ವಾರ್ಥ ಆತ್ಮಿಕ ಪ್ರೀತಿ ಕೊಡಿ. ಆಗ ಅವರ ಪರಿವರ್ತನೆ ಆಗಿಬಿಡುತ್ತಾರೆ. ಸ್ಲೋಗನ್ ಆಗಿದೆ. ತಮ್ಮ ವಿಶೇಷತೆಗಳನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಅದನ್ನು ಸೇವೆಯಲ್ಲಿ ತೊಡಗಿಸಿ, ಆಗ ಹಾರುವ ಕಲೆಯಲ್ಲಿ ಹಾರುತ್ತಿರುತ್ತೀರಿ. ಓಂ ಶಾಂತಿ.